ಈ ಎಲ್ಲ 4 ಹುಂಡಿಗಳ ಜನರು ಎಲ್ಲ ಸೇರಿ ಬಹಳ ಸುಂದರವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀರಿ. ಜೊತೆಗೆ ಇವತ್ತು ಜಾತ್ರೆ ಕೂಡ ನಡೀತಾ ಇದೆ. ಈ ಜಾತ್ರೆಯಲ್ಲಿ ವರ್ಕೋಡು ಗ್ರಾಮನು ಸೇರಿ ಅನೇಕ ಕೂಟಗಳು ಭಾಗವಹಿಸಿದ್ದಾವೆ. ನಮ್ಮೂರಿನಿಂದಲೂ ಕೂಡ ಬಂದಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. 2 ವರ್ಷಕ್ಕೆ ಒಮ್ಮೆ ಜಾತ್ರೆ ನಡೀತಕ್ಕಂಥದ್ದು. ನಮ್ಮೂರಿನಲ್ಲೂ ನಡೀತದೆ ಸಿದ್ದರಾಮೇಶ್ವರ ಜಾತ್ರೆ. 5 ವರ್ಷ ಆಗಿದೆ. 5 ವರ್ಷಗಳಿಂದ ನೀವು ಬಹಳ ಉತ್ಸಾಹದಿಂದ ಭಕ್ತಿಯಿಂದ ಈ ಜಾತ್ರೆಯನ್ನು ನಡೆಸ್ತಾ ಇದ್ದೀರಿ. ಭಕ್ತಿ ದೇವರಲ್ಲಿ ಇರಬೇಕು. ದೇವರು ಇದ್ದಾನೆ. ಆದರೆ ಭಕ್ತಿ ಹೇಗಪ್ಪ ಇರಬೇಕು ಅಂದರೆ ಶುದ್ಧವಾದಂಥ ಭಕ್ತಿ ಇರಬೇಕು. ಶುದ್ಧವಾದಂಥ ಭಕ್ತಿ ಇಲ್ಲದೇನೆ ನೀವೆಷ್ಟೇ ದೇವರನ್ನು ಪೂಜೆ ಮಾಡಿದ್ರೂ ಕೂಡ, ದರ್ಶನ ಮಾಡಿದ್ರೂ ಕೂಡ ಅದು ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಶುದ್ಧವಾದ ಭಕ್ತಿ ಅಂದರೆ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಭಕ್ತಿ ಇರಬೇಕು. ನಿಷ್ಕಲ್ಮಶವಾದಂಥ ಭಕ್ತಿ ಇರಬೇಕು. ಯಾರನ್ನೂ ಕೂಡ ದ್ವೇಷಿಸ್ತಕ್ಕಂಥ ಭಕ್ತಿ ಇರಬಾರ್ದು. ದೇವರು ನಮಗೆ ಒಳ್ಳೇದು ಮಾಡಬೇಕು ಅಂತಂದರೆ ಹೇಗೆ ನನಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ, ಅದೇ ರೀತಿ ಬೇರೆಯವ್ರಿಗೂ ಕೂಡ ಒಳ್ಳೇದಾಗಲಿ ಅಂಥೇಳಿ ಕೇಳ್ಕೊಂಡಾಗ ಮಾತ್ರ, ಪ್ರಾರ್ಥನೆ ಮಾಡಿದಾಗ ಮಾತ್ರ ದೇವರು ನಿಮಗೆ ಒಲಿತಾನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದೇ ಶುದ್ಧವಾದಂಥ ಭಕ್ತಿ, ಶುದ್ಧವಾದಂಥ ಪ್ರಾರ್ಥನೆ, ಶುದ್ಧವಾದಂಥ ಬೇಡಿಕೆ. ದೇವರು ಸರ್ವತ್ರಯಾಮಿ, ಎಲ್ಲ ಕಡೆ ಇದ್ದಾನೆ. ಆದರೆ ದೇವರು ಒಬ್ಬನೇ ಇರೋದು. ದೇವನೊಬ್ಬ, ನಾಮ ಹಲವು. ದೇವನೊಬ್ಬ, ನಾಮ ಹಲವು. ಆಮೇಲೆ ದೇವರು ಗುಡಿನಲ್ಲೂ ಇರ್ತಾನೆ, ಎಲ್ಲ ಕಡೆನೂ ಕೂಡ ಇರ್ತಾನೆ. ಗುಡಿನಲ್ಲೇ ದೇವರು ಇರ್ತಾನೆ ಅಂತಕ್ಕಂಥ ನಂಬಿಕೆ ಇದ್ದರೆ ಅದು ಸರಿಯಾದಂಥ ನಂಬಿಕೆ ಅಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಗುಡಿಲೂ ಇದ್ದಾನೆ, ಬೇರೆ ಕಡೆನೂ ಇದ್ದಾನೆ. ಆದ್ದರಿಂದ ದೇವರನ್ನು ಯಾರು ಭಕ್ತಿಯಿಂದ, ಶುದ್ಧವಾದಂಥ ಭಕ್ತಿಯಿಂದ ಪೂಜಿಸ್ತಾರೆ ಅವ್ರಿಗೆ ಒಳ್ಳೆಯದನ್ನು ಮಾಡ್ತಾರೆ ದೇವರು. ಅದಕ್ಕೋಸ್ಕರನೇ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಭಕ್ತಿ ಭಂಡಾರಿ ಬಸವಣ್ಣ, ನನ್ನ ಕಾಲೇ ಕಂಬ. ಬಡವರು, ಉಳ್ಳವರು ದೇವಾಲಯ ಮಾಡುವರು, ಶ್ರೀಮಂತರು ದೇವಾಲಯ ಮಾಡ್ತಾರೆ. ನಾನು ಬಡವನಯ್ಯ, ನಾನೇನು ಮಾಡಲಿ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಅದರಿಂದ ದೇವರು ನಿಮ್ಮಲ್ಲೇ ಇದ್ದಾನೆ. ದೇವರು ನಿಮ್ಮಲ್ಲೂ ಕೂಡ ಇದ್ದಾನೆ, ನನ್ನಲ್ಲೂ ಕೂಡ ಇದ್ದಾನೆ. ಅದರಿಂದ ದೇವರು ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಪ್ರತಿನಿತ್ಯ ನೋಡ್ತಾನೆ, ಪ್ರತಿ ಕ್ಷಣದಲ್ಲೂ ನೋಡ್ತಾನೆ. ನಾವು ಒಳ್ಳೇದು ಮಾಡ್ತೀವೋ ಕೆಟ್ಟದ್ದು ಮಾಡ್ತೀವೋ ಅಂತಕ್ಕಂಥದ್ದು ನೋಡ್ತಾನೆ. ಅದಕ್ಕೋಸ್ಕರನೇ ದೇವ್ರಿಗೆ ನಾವು ಒಲಿಸ್ಕೋಬೇಕಾದ್ರೆ, ದೇವರು ನಿಮಗೆ ಒಳ್ಳೇದು ಮಾಡಬೇಕಾದ್ರೆ ಯಾವತ್ತೂ ಕೂಡ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಬಾರ್ದು. ಯಾವತ್ತೂ ಕೂಡ ಬೇರೆಯವರಿಗೆ ಕೆಟ್ಟದನ್ನು ಬಯಸಬಾರ್ದು. ನನಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬೇರೆಯವ್ರಿಗೂ ಒಳ್ಳೇದು ಮಾಡಲಿ, ಇಡೀ ನಾಡಿಗೆ ಒಳ್ಳೇದು ಮಾಡಲಿ. ಅದಕ್ಕೋಸ್ಕರ
ನಾವು ಶುದ್ಧವಾದಂಥ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಯಾರಿಗೂ ಕೆಟ್ಟದನ್ನು ಬಯಸಬಾರದು, ಎಲ್ರಿಗೂ ಒಳ್ಳೆಯದನ್ನೇ ಬಯಸಬೇಕು. ಬೇರೆಯವರನ್ನು ಪ್ರೀತಿ ಮಾಡಬೇಕು, ದ್ವೇಷಿಸಬಾರದು. ಯಾವ ಧರ್ಮದಲ್ಲೂ ಇಲ್ಲ, ಮುಸಲ್ಮಾನರಲ್ಲೂ ಇಲ್ಲ, ಕ್ರಿಶ್ಚಿಯನ್ರಲ್ಲೂ ಇಲ್ಲ, ಹಿಂದೂಗಳಲ್ಲೂ ಇಲ್ಲ, ಬೌದ್ಧರಲ್ಲೂ ಇಲ್ಲ, ಸಿಖ್ರಲ್ಲೂ ಇಲ್ಲ, ಜೈನರಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಎಲ್ಲ ಧರ್ಮಗಳು ಹೇಳೋದು ಒಂದೇ, ಪ್ರೀತಿ ಮಾಡಿ ದ್ವೇಷ ಮಾಡಬೇಡಿ. ನನಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಬೇರೆಯವ್ರಿಗೂ ಒಳ್ಳೇದು ಮಾಡಲಿ, ಇಡೀ ನಾಡಿಗೆ ಒಳ್ಳೇದು ಮಾಡಲಿ. ಅದಕ್ಕೋಸ್ಕರ ನಾವು ಶುದ್ಧವಾದಂಥ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಯಾರಿಗೂ ಕೆಟ್ಟದನ್ನು ಬಯಸಬಾರದು, ಎಲ್ರಿಗೂ ಒಳ್ಳೆಯದನ್ನೇ ಬಯಸಬೇಕು. ಬೇರೆಯವರನ್ನು ಪ್ರೀತಿ ಮಾಡಬೇಕು, ದ್ವೇಷಿಸಬಾರದು. ಯಾವ ಧರ್ಮದಲ್ಲೂ ಇಲ್ಲ, ಮುಸಲ್ಮಾನರಲ್ಲೂ ಇಲ್ಲ, ಕ್ರಿಶ್ಚಿಯನ್ರಲ್ಲೂ ಇಲ್ಲ, ಹಿಂದೂಗಳಲ್ಲೂ ಇಲ್ಲ, ಬೌದ್ಧರಲ್ಲೂ ಇಲ್ಲ, ಸಿಖ್ರಲ್ಲೂ ಇಲ್ಲ, ಜೈನರಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಎಲ್ಲ ಧರ್ಮಗಳು ಹೇಳೋದು ಒಂದೇ, ಪ್ರೀತಿ ಮಾಡಿ ದ್ವೇಷ ಮಾಡಬೇಡಿ ಅಂಥೇಳಿ. ನನಗೆ